ಅಬ್ಬರಿಸಿ ಸುರಿದು ಬಿಡುವು ನೀಡಿದ್ದ ಮಳೆ ಈಗ ಮತ್ತೆ ಆರಂಭವಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಬ್ಬರಿಸಿ ಬೊಬ್ಬರದ ಮಹಾಮಳೆಗೆ ಕರಾವಳಿ ಅಕ್ಷರಶಃ ಮುಳುಗುವಂತ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಕುಂಭದ್ರೋಣ ಮಳೆಗೆ ಕಡಲ ತಡಿಯ ಮಂಗಳೂರು ಜಲಾವೃತವಾಗಿದೆ. ರಕ್ಷಣಾ ಕಾರ್ಯಕ್ಕಿಳಿದಿದೆ ಎನ್ಡಿಆರ್ಎಫ್ ತಂಡ. ಭಾರಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು, ಇನ್ನೂ ಕೂಡ ಮನೆಯಿಂದ ನೀರು ಹೊರತೆಗೆಯುವಂತ ಒಂದು ಕಾರ್ಯ ಮುಗಿದಿಲ್ಲ. ಸಂಪೂರ್ಣ ಮುಳುಗಡೆಯಾಗಿದ್ದ ಮಂಗಳೂರಿನ ಅಳವೆ ಪ್ರದೇಶ ಏನಿತ್ತು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಂಗಳೂರಿನ ಮಹಾಮಳೆಗೆ ಸಿಲುಕಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಕರಾವಳಿಯಲ್ಲಿ ಇನ್ನೂ 24 ತಾಸಿನಲ್ಲಿ ಭಾರೀ ಮಳೆ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ವರದಿ ಮಾಡಿದೆ. ಇಂದು ನಡೆಯಬೇಕಿದ್ದಂತ ಮಂಗಳೂರು ವಿವಿ ಪರೀಕ್ಷೆಗಳನ್ನ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮುಂದೂಡಿಕೆ ಮಾಡಲಾಗಿದೆ. ಇಂದು ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಬಿಎಸ್ವೈ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ನಾವು ನೋಡಬಹುದಾಗಿದೆ ಘಟನಾ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಒಂದು ನೀರು ತುಂಬಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸಂಪೂರ್ಣವಾಗಿ ರಸ್ತೆಗಳೆಲ್ಲ ಜಲಾವೃತವಾಗಿರುವಂಥದ್ದು, ಸಂಪರ್ಕವೇ ಕಡಿದುಕೊಂಡಿರುವಂತಹ ಒಂದು ಸನ್ನಿವೇಶವನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಒಂದು ನೆರೆ ಒಂದು ರೀತಿ ಆತಂಕವನ್ನೇ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಹಾಗೆ ಬೈಕಂಪಾಡಿ ಕೈಗಾರಿಕಾ ವಲಯವೂ ಕೂಡ ಜಲಾವೃತವಾಗಿದೆ. ನಡು ರಸ್ತೆಯಲ್ಲೇ ಮಳೆ ನೀರು ಹರಿತಾ ಇದೆ. ಒಂದು ರೀತಿ ಇದು ರಸ್ತೆಯ ನದಿಯ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ. ರಸ್ತೆಗಳೆಲ್ಲ ಜಲಾವೃತವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾದಂಥ ಒಂದು ರಸ್ತೆಗಳು ಜಲಾವೃತವಾಗಿದೆ ಅನ್ನುವಂಥದ್ದನ್ನ ಒಂದು ಬದಿ ಗಮನಿಸಿದ್ರೆ, ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಒಂದು ರೀತಿ ರಕ್ಷಣಾ ಕಾರ್ಯಾಚರಣೆ ಆಗಿರಬಹುದು ಮತ್ತು ಮಳೆಗೆ ಸಿಲುಕಿ ಹಾನಿಗುಂಟಾದವರಿಗೆ ರಕ್ಷಿಸುವಂಥದ್ದಾಗಿರಬಹುದು. ಸಾಕಷ್ಟು ಮನೆಗಳಲ್ಲೂ ಕೂಡ ಜಲಾವೃತವಾಗಿರುವಂಥದ್ದು, ಅಂಥ ಕಡೆಗಳಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆ ಆಗಿರಬಹುದು. ಅವರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂಥ ಒಂದು ಕೆಲಸ ಆಗಿರಬಹುದು ಭರದಿಂದ ಸಾಗ್ತಾ ಇದೆ. 3 ದಶಕದ ನಂತರ ಇದೇ ಮೊದಲ ಬಾರಿಗೆ ಇಂಥ ಒಂದು ಪರಿಸ್ಥಿತಿ ಮಂಗಳೂರಿನಲ್ಲಿ ತಲೆದೂರಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಮಂಗಳೂರಿಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ತಂಡ ಕೂಡ ಆಗಮಿಸಿರುವಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಒಂದು ಭಾರೀ ಮಳೆಯಿಂದಾಗಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿ ಕುರಿತು ಜಿಲ್ಲಾಧಿಕಾರಿಯಿಂದ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗೆ ಇಲ್ಲಿ ಪ್ರವಾಹದಿಂದ ಸಾರ್ವಜನಿಕರನ್ನ ರಕ್ಷಿಸಲಿಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೂಡ ಸಿಎಂ ಎಚ್.ಡಿ.ಕೆ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್. ಪ್ರಜ್ವಲ್, ಮಂಗಳೂರಿನಲ್ಲಿ ಭಾಗಶಃ ಜಲಾವೃತವಾದಂಥ ಒಂದು ಸನ್ನಿವೇಶವನ್ನ ದೃಶ್ಯಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಸದ್ಯ ಪರಿಸ್ಥಿತಿ ಹೇಗಿದೆ? ಮಳೆ ಮತ್ತೆ ಆರಂಭವಾಗಿದೆಯಾ? ಏನಿದೆ ಈ ಬಗ್ಗೆ ಡೀಟೇಲ್ಸ್ ಅಂತ? ಲಿಖಿತ ಗಿರೀಶ್, ಖಂಡಿತವಾಗ್ಲೂ ನಿನ್ನೆ ಧಾರಾಕಾರವಾಗಿ ಮಂಗಳೂರಿನ ಎಲ್ಲ ಪ್ರದೇಶಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಧಾರಾಕಾರವಾಗಿ ಮಳೆಯಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ನಗರ ಪ್ರದೇಶದಲ್ಲಿ ಹೆಚ್ಚಿನ ನೀರಿನ ಜಲಾವೃತಗೊಂಡಿತ್ತು. ಅದರಲ್ಲೂ ಪ್ರಮುಖವಾಗಿ ಕುದ್ರಳ್ಳಿ ಆಗಿರ್ಬೋದು, ಅದೇ ರೀತಿ ಪಂಪೆಲ್ ಆಗಿರ್ಬೋದು, ಅದೇ ರೀತಿ ಪಡೀಲ್ ಆಗಿರ್ಬೋದು, ಎಲ್ಲ ಪ್ರದೇಶಗಳು ಕೂಡ ಜಲಾವೃತಗೊಂಡಿರುವಂಥದ್ದು. ಯಾಕಂದ್ರೆ ಆ ಒಂದು ಪ್ರದೇಶ ತಗ್ಗು ಪ್ರದೇಶ ಆಗಿರೋದ್ರಿಂದ ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ನೀರು ತುಂಬಿಕೊಂಡಿರುತ್ತು. ಆ ಒಂದು ಪ್ರದೇಶಕ್ಕೆ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಕಲ್ಪಿಸಿತ್ತು. ಸಾರ್ವಜನಿಕರಾಗಿರ್ಬೋದು, ಅದೇ ರೀತಿ ಗೃಹ ರಕ್ಷಕ ದಳ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳನ್ನ ಆ ಒಂದು ಪ್ರದೇಶಕ್ಕೆ ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಕಳುಹಿಸಿ ಕಾರ್ಯಾಚರಣೆ ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಿನ್ನೆ ಮುಳುಗಡೆ ಆದ ಪ್ರದೇಶದಲ್ಲಿ ಈಗಾಗಲೇ ನಾವು ಕೂಡ ಇದ್ದೇವೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ನಗರ ಹೃದಯ ಭಾಗದಲ್ಲಿರುವಂತಹ ಕುದ್ರೊಳ್ಳಿ ದೇವಸ್ಥಾನದ ಹತ್ತಿರುವಂತಹ ಒಂದು ಪ್ರದೇಶದಲ್ಲಿ ನಿನ್ನೆ ಭಾಗಶಃ ಮುಳುಗಡೆ ಆಗಿತ್ತು. ಅಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಪ್ರದೇಶದಲ್ಲೇ ಕೂಡ ಸಮಸ್ಯೆ ಆಗಿರುವಂತದ್ದು. ನಾವು ಕೂಡ ಆ ಪ್ರದೇಶದಲ್ಲಿ ಇದ್ದೇವೆ. ಈ ಒಂದು ನಾವು ನೋಡ್ತಾ ಇರಬಹುದು, ನಿನ್ನೆ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ನಿನ್ನೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಮತ್ತು ಜನಸಾಮಾನ್ಯರಿಗೂ ಕೂಡ ಹೆಚ್ಚಿನ ಸಮಸ್ಯೆಗಳಾಗಿತ್ತು. ಯಾಕಂದ್ರೆ ಇದು ಕೂಡ ಸಮುದ್ರದ ಹತ್ತಿರದಲ್ಲಿರುವಂತಹ ಒಂದು ಸ್ಥಳ ಮತ್ತು ಸಮುದ್ರಕ್ಕೆ ಹತ್ತಿರವಾಗಿರುವ ಪ್ರದೇಶ ಅಳಕೆ ಎಂಬ ಪ್ರದೇಶದಲ್ಲಿ ನಿನ್ನೆ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಸ್ಥಳದಲ್ಲಿ ಕೂಡ ಸಮಸ್ಯೆ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಿನ್ನೆ ಸಾರ್ವಜನಿಕರು ಕೂಡ ಇಲ್ಲಿಗೆ ಸಹಾಯ ಮಾಡಿದ್ರು. ಇಲ್ಲಿ ಕೂಡ
ನೀರು ತೆರವುಗೊಳಿಸುವ ಕಾರ್ಯ ಕೂಡ ಇಂದು ಕೂಡ ನಡೆಯುತ್ತಿರುವಂತದ್ದು. ನಿನ್ನೆ ಕೂಡ ಈ ಒಂದು ಮನೆಗೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು ಮತ್ತು ಸಾರ್ವಜನಿಕರ ಸಹಾಯದಿಂದ ಕೂಡ ಅಲ್ಲಿ ನೀರು ತೆರವುಗೊಳಿಸುವ ಕಾರ್ಯ ನಿನ್ನೆ ರಾತ್ರಿ 3 ಗಂಟೆ ತನಕ ನಡೆಸಿದ್ದೇವೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ TV5ಗೆ ಅಲ್ಲಿ ಸಾರ್ವಜನಿಕರು ಇಲ್ಲಿಯ ನಿವಾಸಿಗಳು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಈ ಒಂದು ಪ್ರದೇಶ ಅಳವೆ ಪ್ರದೇಶ ಏನಿದೆ, ಕುದ್ರೋಳಿ ಹತ್ತಿರ ಇರುವಂತಹ ಈ ಒಂದು ಪ್ರದೇಶ ಏನಿದೆ, ಆ ಒಂದು ಪ್ರದೇಶದಲ್ಲಿ ನಿನ್ನೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಈ ನೀವು ನೋಡ್ತಾ ಇರಬಹುದು, ಇಲ್ಲಿ ನಿನ್ನೆ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿತ್ತು, ಮನೆಯೊಳಗೆ ಕೂಡ ನೀರು ಹೋಗಿತ್ತು. ಇಲ್ಲಿಯ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಸಮಸ್ಯೆಗಳು ಕೂಡ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿಯ ಶಾಸಕರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಅವರಿಗೆ ಒಂದು ಯಾವ ರೀತಿ ಸಾರ್ವಜನಿಕರ ಭೇಟಿ ಕೊಟ್ಟು ಇಲ್ಲಿ ಒಂದು ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅದನ್ನ ಸಪೋರ್ಟ್ ಕೂಡ ಅಲ್ಲಿಯ ಸಾರ್ವಜನಿಕರು ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಸ್ಥಳೀಯರು ಕೂಡ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಆ ಒಂದು ಶಾಲೆ ನಿನ್ನೆ ಈ ಒಂದು ಶಾಲೆಯಲ್ಲಿ ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು. ನಿನ್ನೆ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಸಮಸ್ಯೆ ಆಗಿತ್ತು. ಅವರನ್ನ ಕೂಡ ನಿನ್ನೆ ದೋಣಿಯಲ್ಲಿ ಸಾಗಿಸುವ ಒಂದು ಕೆಲಸ ಕೂಡ ಇಲ್ಲಿಯ ಸ್ಥಳೀಯರು ಮತ್ತು ಇಲ್ಲಿಯ ಸಂಘಟನೆಯ ಕಾರ್ಯಕರ್ತರು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಇಲ್ಲಿ ಜನರಿಗೂ ಕೂಡ ಸಮಸ್ಯೆ ಆಗಿತ್ತು. ಈ ಒಂದು ಮನೆಯಲ್ಲಿ ಕೂಡ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮನೆಯಲ್ಲಿ ಕೂಡ ನಿನ್ನೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಒಂದು ಜನರಿಗೆ ಈ ಒಂದು ಮನೆಯಲ್ಲಿರುವಂತಹ ಜನರಿಗೂ ಕೂಡ ತುಂಬಾ ಸಂಪೂರ್ಣ ಮಟ್ಟಿಗೆ ಸಮಸ್ಯೆ ಕೂಡ ಆಗಿತ್ತು. ಆ ಒಂದು ಸಮಸ್ಯೆ ಇಲ್ಲಿಯ ತನಕ ಒಂದು ನೀರು ಕೂಡ ನಿನ್ನೆ ತುಂಬಿತ್ತು. ಅದರಲ್ಲೂ ಪ್ರಮುಖವಾಗಿ ಇಲ್ಲಿಯ ತನಕ ನೀರು ತುಂಬಿಕೊಂಡಿತ್ತು. ಯಾಕಂದ್ರೆ ಮನೆಯೊಳಗೆ ಕೂಡ ಸಂಪೂರ್ಣವಾಗಿ 3 ಗಂಟೆಯ ತನಕ ನೀರು ತೆರವುಗೊಳಿಸುವ ಕಾರ್ಯ ಕೂಡ ನಡೆದಿತ್ತು. ಆದ್ರೂ ಕೂಡ ಬೆಳಿಗ್ಗೆ ತನಕ ಕೂಡ ನೀರು ತೆಗೆಯುವ ಕೆಲಸ ಕೂಡ ಮುಗಿಲಿಲ್ಲ. ಅದರಲ್ಲೂ ಪ್ರಮುಖವಾಗಿ ನೋಡ್ತಾ ಇರಬಹುದಂತಹ ದೃಶ್ಯ ಕೂಡ ನೋಡಬಹುದು. ಮನೆಯೊಳಗೆ ಕೂಡ ಸಂಪೂರ್ಣವಾಗಿ ನೀರು ತುಂಬಿಕೊಂಡಿರುವಂತದ್ದು. ಇಂದು ಬೆಳಿಗ್ಗೆ ಕೂಡ ಈ ಒಂದು ಮನೆಯಲ್ಲಿರುವ ನಿವಾಸಿಗಳಿಗೆ ಕೂಡ ಸಂಪೂರ್ಣವಾಗಿ ಸಮಸ್ಯೆ ಆಗಿತ್ತು. ಅಲ್ಲಿ ಮನೆಯ ಒಳಗೆ ಕೂಡ ನೀರು ತುಂಬಿಕೊಂಡಿತ್ತು. ಅದನ್ನು ಕೂಡ ತೆರವುಗೊಳಿಸುವ ಕಾರ್ಯ ಕೂಡ ಈಗಾಗಲೇ ಬರದಿಂದ ಸಾಗುತ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇಂದು ಕೂಡ ಬೆಳಿಗ್ಗೆ ಕೂಡ ಮಳೆ ಕೂಡ ಆರಂಭವಾಗಿರುವಂತದ್ದು. ಬೆಳಿಗ್ಗೆ 6 ಗಂಟೆ ವೇಳೆಗೆ ಸ್ವಲ್ಪ ಮಟ್ಟಿಗೆ ಮಳೆ ಇಳಿಮುಖವಾಗಿತ್ತು. ಆದ್ರೆ ಇದೀಗ ಮತ್ತೆ ಮಳೆ ಕೂಡ ಆರಂಭವಾಗಿರುವಂತದ್ದು. ನಿನ್ನೆ ನೀರು ತುಂಬಿಕೊಂಡಿರುವಂತಹ ಮನೆಯಲ್ಲಿ ಕೂಡ ಈಗಾಗಲೇ ಒಂದು ನೀರನ್ನ ಹೊರಗೆ ಹಾಕುವ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಂಪೂರ್ಣವಾಗಿ ನಿನ್ನೆ ಸುರಿದಂತಹ ಕುಂಭದ್ರೋಣ ಮಳೆಯಿಂದಾಗಿ ಸಂಪೂರ್ಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪೂರ್ಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು ಲಿಖಿತ. ಓಕೆ, ಸಾಕಷ್ಟು ಕಡೆಗಳಲ್ಲಿ ಜಲಾವೃತವಾಗಿರುವಂತಹ ವಾತಾವರಣವನ್ನ ಸನ್ನಿವೇಶವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾದಂತಹ ಒಂದು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಇನ್ನೂ ಕೂಡ ಮಳೆಯಾಗುವಂತಹ ಒಂದು ಚಾನ್ಸಸ್ ಇದೆ ಅನ್ನುವಂಥ ವರದಿ ಹವಾಮಾನ ಇಲಾಖೆಯಿಂದ ಬರ್ತಿರುವಂತದ್ದು. ಸೊ ಅಲ್ಲಿ ಜನರು ಯಾವ ರೀತಿಯಾದಂತಹ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ ಪ್ರಜ್ವಲ್? ಖಂಡಿತವಾಗ್ಲೂ ಲಿಖಿತ, ಗಿರೀಶ್, ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಆದಷ್ಟು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಧಿಕಾರಿ ಯಾವ ಪ್ರದೇಶದಲ್ಲಿ ಏನೇನು ಸಮಸ್ಯೆಗಳಾಗಿದೆ ಅದಕ್ಕೆ ಖುದ್ದಾಗಿ ಜಿಲ್ಲಾಧಿಕಾರಿಯ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಿರುವಂತಹ ಶಶಿಕಾಂತ್ ಸಿಂತಲೆ ಅವರು ಭೇಟಿ ನೀಡಿ ಅಲ್ಲಿಯ ಜನ ಸಮಸ್ಯೆಗಳನ್ನ ಆಲಿಸಿರುವಂತದ್ದು ಮತ್ತು ಯಾವ ರೀತಿಯ ಪರಿಹಾರ ನೀಡಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿಯನ್ನ ಕೂಡ ಪಡೆದುಕೊಂಡು ಅವರಿಗೆ ಯಾವ ರೀತಿ ಪರಿಹಾರ ನೀಡಬೇಕು ಅದರ ಬಗ್ಗೆ ಕೂಡ ಪರಿಹಾರವನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಿಸಿದಂತೆ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು. ಯಾವ ರೀತಿಯ ಅಲ್ಲಿಗೆ ಸಲಕರಣೆಗಳು ಬೇಕು, ಅಲ್ಲಿ ಕಾರ್ಯಾಚರಣೆಗೆ ಯಾವ ರೀತಿಯ ಸಿಬ್ಬಂದಿಗಳು ಬೇಕು ಎಲ್ಲದನ್ನ ಕೂಡ ಒದಗಿಸಿಕೊಳ್ಳಿ, ಅದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸಿದ್ಧವಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಾಗಿ ಇಲ್ಲಿಯ ಪ್ರವಾಹದ ಭೀತಿಯನ್ನ ಮನಗಂಡಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿರುವಂತದ್ದು. ಯಾವ ರೀತಿ ಕೇಂದ್ರದಿಂದ ಸಹಾಯ ಬೇಕು ಎಲ್ಲ ಸಹಾಯಗಳನ್ನ ನಾವು ಮಾಡ್ತೇನೆ ಎಂಬ ಹೇಳಿಕೆಯನ್ನು ಕೂಡ ಟ್ವಿಟ್ಟರ್ ಮುಖಾಂತರ ಒಂದು ಘೋಷಣೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಿಸಿದಂತೆ NDRF ತಂಡ ಕೂಡ ಈಗಾಗಲೇ ಕರಾವಳಿಗೆ ಆಗಮಿಸಿರುವಂತದ್ದು. 30 ಜನರ ತಂಡ ಕೂಡ ಕರಾವಳಿಗೆ ಆಗಮಿಸಿ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವಂತದ್ದು. ಎಲ್ಲಾ ರೀತಿಯ ಟೆಕ್ನಿಕಲ್ ಕೆಲಸಗಳನ್ನ ಕೂಡ ಮಾಡ್ತಿರುವಂತದ್ದು. ನಿನ್ನೆ ಈ ಒಂದು ಪ್ರದೇಶದಲ್ಲಿ ನಾವೀಗ ಸಂಪೂರ್ಣವಾಗಿ ಒಂದು ನಗರ ಪ್ರದೇಶದಲ್ಲಿ ಅಳವೆ ಎಂಬ ಭಾಗದಲ್ಲಿ ಇದ್ದೇವೆ. ಅಲ್ಲಿಯೂ ಕೂಡ ನಿನ್ನೆ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ನಿನ್ನೆ ಇಷ್ಟು ಕಾರುಗಳು ಇದ್ರೂ ಕೂಡ ಅದು ಕೂಡ ಸಂಪೂರ್ಣವಾಗಿ ಅದರದ್ದು ಬಾಡಿ ಲೆವೆಲ್ ಏನಿತ್ತು ಅಲ್ಲಿಯ ತನಕ ಕೂಡ ಮುಳುಗಡೆಯಾಗಿತ್ತು ಮತ್ತು ನೀರಿನ ಮಟ್ಟ ಸಂಪೂರ್ಣ ಇಷ್ಟರ ಮಟ್ಟಿಗೆ ಅವರು ತೋರಿಸ್ತಿರುವಂತದ್ದು. ಆ ಒಂದು ಅಷ್ಟರ ಮಟ್ಟಿಗೆ ಕೂಡ ನೀರಿನ ಲೆವೆಲ್ ಇತ್ತು. ಬೆಳಿಗ್ಗೆ ತನಕ ಆ ಒಂದು ಕಾರ್ಯಾಚರಣೆ ಕೂಡ ನಡೆಯಿತು. ಆದ್ರೆ ಇಷ್ಟರ ತನಕ ಕೂಡ ಅಲ್ಲಿ ನೀರು ತೆರವುಗೊಳಿಸುವ ಪ್ರಕ್ರಿಯೆ ಕೂಡ ಮುಗ್ದಿರಲಿಲ್ಲ. ಒಟ್ಟಾರೆಯಾಗಿ ಹೇಳಬಹುದಾದ್ರೆ ಕರಾವಳಿಯಲ್ಲಿ ನಿನ್ನೆ ಸುರಿದ ಒಂದು ಧಾರಾಕಾರಿಯ ಮಳೆದಿಂದಾಗಿ ಜನಸಾಮಾನ್ಯರಿಗೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮತ್ತು ಎಲ್ಲರಿಗೂ ಒಂದು ಸಮಸ್ಯೆ ಉಂಟಾಗಿರೋದು. ಯಾಕಂದ್ರೆ ಸುಮಾರು 3 ವರ್ಷಗಳ ನಂತರ ಈ ರೀತಿಯ
ರೀತಿಯಾಗಿ ಒಂದು 3 ವರ್ಷಗಳ ನಂತರ ಈ ರೀತಿಯಾಗಿ ಮಳೆ ಒಂದು ಸುರಿದಿರುವಂಥದ್ದು. ಅದು ಕೂಡ ಕರಾವಳಿ ಭಾಗದಲ್ಲಿ ಮೊಟ್ಟ ಮೊದಲ ಒಂದು 3 ವರ್ಷಗಳ ನಂತರ ಇರುವುದರಿಂದ ಜನರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಲಿಖಿತ ಗಿರೀಶ್. ಓಕೆ, ಧನ್ಯವಾದ ಪ್ರಜ್ವಲ್ ಡೀಟೇಲ್ಸ್.